ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತು ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂದರೆ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಇದ್ರ ಹೆಸರು ಅವಲ್ ಬೆಟ್ಟ ಅಂತ ಹೇಳ್ಬಿಟ್ಟು ಮಂಚನಹಳ್ಳಿ ಹತ್ರ ಬರುತ್ತೆ. ಮಂಚನಹಳ್ಳಿ ಜರ್ಬಣ್ಣಹಳ್ಳಿ ಹತ್ರ ತುಂಬ ವರ್ಷಗಳಿಂದ ಇರೋ ದೇವಸ್ಥಾನ ಇದು, ನರಸಿಂಹಸ್ವಾಮಿ ದೇವಸ್ಥಾನ. ಸೊ ಇದು ನಾವು ಮದುವೆ ಆದಾಗಿಂದ ವರ್ಷಕ್ಕೊಂದ್ಸರಿ ಆದರೂ ಹೋಗಿ ಬರ್ತೀವಿ, ದರ್ಶನ ಮಾಡ್ಕೊಂಬರೋಣ ಅಂತೇಳ್ಬಿಟ್ಟು ಹೋಗ್ತಾಯಿದ್ವಿ. ಫುಲ್ಲು ಬೆಟ್ಟನೇ, ಇಲ್ಲೆಲ್ಲ ತುಂಬ ಗಾಡಿಗಳು, ಕಾರು ಎಲ್ಲ ಓಡಾಡಲ್ಲ. ಹೋದರೆ ಸಿಂಗಲಾಗಿ ನೋಡಿ, ಈ ಥರ ಒಂದು 1 ಅವರ್ಗೆ ಒಂದ್ಸತಿ, ಹಾಫ್ ಆನ್ ಅವರ್ಗೆ ಒಂದ್ಸತಿ ಒಂದೊಂದು ಗಾಡಿ ಬರುತ್ತೆ ಅಷ್ಟೇ. ತುಂಬ ಗಾಡಿಗಳಂತೂ ಓಡಾಡಲ್ಲ. ಇಲ್ಲೆಲ್ಲ ಹಸುಗಳನ್ನೆಲ್ಲ ಜಾಸ್ತಿ ಮೇಯಿಸ್ತಾರೆ ನೋಡಿ. ಇಲ್ಲೆಲ್ಲ ಇದೆಯಲ್ಲ, ಈ ಥರ ಎಲ್ಲ ಹಸುಗಳು ಮೇಯ್ಸೋಕ್ಕೆ ಬಿಟ್ಬಿಡ್ತಾರೆ. ಆಮೇಲೆ ಸಾಯಂಕಾಲ ಬಂದು ಅವರೇ ಕರ್ಕೊಂಡು ಹೋಗ್ತಾರೆ. ಇದು ಒಳಗಡೆ ದೇವಸ್ಥಾನ, ಒಳಗಡೆ ದೇವರು ನೋಡಿ, ಅದು ನರಸಿಂಹಸ್ವಾಮಿ. ಇದೆಲ್ಲ ನಡ್ಕೊಂಡು ಹೋಗ್ತಾಯಿದ್ದೀವಿ ಬೆಟ್ಟದ ಮೇಲೆಗೆ. ಬೆಟ್ಟದ ಮೇಲೆಯಿಂದ ಇದು ವಿಡಿಯೋ ತೆಗೆದಿರೋದು. ಹಂಗೆ ಇದು ಮೇಲೆಯಿಂದ ನಡ್ಕೊಂಡು ಹೋಗಿರೋದೆಲ್ಲ ವಿಡಿಯೋ ಇದೆ. ನೆಕ್ಸ್ಟ್ ಪಾರ್ಟ್ 2 ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಇದು ತುಂಬ ಲಾಂಗ್ ಲೆಂತಿ ವಿಡಿಯೋ ಆಗುತ್ತೆ ಅಂತೇಳ್ಬಿಟ್ಟು ಅಪ್ಲೋಡ್ ಮಾಡಿಲ್ಲ ಅಷ್ಟೇ. ಇದು ಮೇಲೆ ಒಂದು ದೇವಸ್ಥಾನ ಇರುತ್ತೆ, ಅದು ಓಪನ್ ಮಾಡಿರಲಿಲ್ಲ. ಇದು ಕೋತಿ ಅಂತೂ ತುಂಬ ಜಾಸ್ತಿ ಇತ್ತಪ್ಪ. ಏನು ಬ್ಯಾಗು, ಪರ್ಸು ಕೂಡ ಬಿಡ್ತಾಯಿಲ್ಲ, ಅದು ಫುಲ್ಲು ಕಿತ್ಕೊಂಡ್ಬಿಡ್ತೈತೆ. ಅದರಿಂದನೇ ಭಯ ಬಿದ್ದು ಸರಿಯಾಗಿ ವಿಡಿಯೋನೂ ಮಾಡೋಕ್ಕಾಗಿಲ್ಲ. ತುಂಬ ಭಯ ಆಗ್ತಾಯಿತ್ತು. ಯಕ್ಷಗಾನವಿ ಅಂತೂ ತುಂಬ ಜೋರಾಗಿಯೇ ಕಿರ್ಚ್ತಾಯಿದ್ರು, ಅದು ಎಲ್ಲೂ ಬಿಡ್ತಾಯಿಲ್ಲ. ಸೊ ಮೇಲೆ ಯಾರೂ ಜಾಸ್ತಿ ಹೋಗಲ್ಲ. ಯಾರಾದರೂ ಈ ಥರ ಹರಕೆ ಇದ್ದರೆ ಮಾತ್ರ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತಾರಷ್ಟೇ. ಹಂಗಾಗಿ ತುಂಬ ಕೋತಿ ಅಂದರೆ ತುಂಬ ಜಾಸ್ತಿ ಇದ್ದಾವೆ ಅಲ್ಲೇ ಮೇಲೆ. ನೋಡಿದ್ರೆ ಜನಗಳು ನೋಡಿದ್ರೆ ಆಮೇಲೆ ಕೆಳಗಡೆಗೆ ಬರ್ತವೆ. ಆಮೇಲೆ ಇವರು ಫೋಟೋವನ್ನು ತೆಗೆಸ್ಕೊತಿದ್ರು. ಆಮೇಲೆ ಕೆಳಗಡೆಗೆ ಬಂದು ಈಗ ಮನೆಗೆ ಹೋಗೋಣ ಅಂತ ಬರ್ತಾಯಿದ್ದೀವಿ. ಅದಾದಮೇಲೆ ಇಲ್ಲಿ ನೆಕ್ಸ್ಟ್ ಶುಭು ಅವರೆಲ್ಲ ಬಾಳೆಹಣ್ಣೆಲ್ಲ ಹಾಕಿರೋ ವಿಡಿಯೋ ಇತ್ತು. ವಿಡಿಯೋ ಹಿಂದೆ ಅಪ್ಲೋಡ್ ಮಾಡಿದ್ದೀನೋ ಏನೋ ಗೊತ್ತಿಲ್ಲ. ಇದು ಹೋಗೋವಾಗ ಅನ್ಕೊತೀನಿ, ಮೋಸ್ಟ್ಲಿ ಬರೋವಾಗಂತೂ ಅಲ್ಲ. ಅದೇ ಹೋಗೋವಾಗೇ ಇದು ವಿಡಿಯೋ ಮಾಡಿರೋದು. ತುಂಬ ಚೆನ್ನಾಗಿರುತ್ತೆ. ರೋಡ್ ಅಂತೂ ತುಂಬ ಚೆನ್ನಾಗೈತೆ, ಹೋಗೋಕ್ಕಂತೂ ಚೆನ್ನಾಗಿರುತ್ತೆ. ಬಟ್ ಫುಲ್ಲು ಎಲ್ಲ ಬೆಟ್ಟ ಗುಡ್ಡಗಳೇ ಇರ್ತವೆ. ಅಲ್ಲಿ ನೀರು ಹರಿತಾನೇ ಇರುತ್ತೆ ಫುಲ್ಲು, ಯಾವಾಗೂ ಎನಿ ಟೈಮ್. ಬೇಸಿಗೆ ಕಾಲದಲ್ಲೂ ಮಳೆಗಾಲದಲ್ಲೂ ನೀರು ಮಾತ್ರ ಕಂಪಲ್ಸರಿ ಹರಿತಾ ಇರುತ್ತೆ ಅಲ್ಲಿ ಒಂದು ಹತ್ರ. ಬಟ್ ಅದು ವಿಡಿಯೋ ಮಾಡಿದ್ದೀನೋ ಇಲ್ವೋ ಗೊತ್ತಿಲ್ಲ ನನಗೆ. ಆಮೇಲೆ ರೋಡಲ್ಲಿ ಇವರು ಹಸುಗಳನ್ನೆಲ್ಲ ಕರ್ಕೊಂಡು ಹೋಗ್ತಿದ್ರು. ಇದು ಯಾವಾಗಂದರೆ ಇದು ಮನೆಗೆ ಬರೋವಾಗ ವಿಡಿಯೋ ಇದು. ಇಲ್ಲಿ ಬಂದು ನೋಡಿ, ಇಲ್ಲಿ ಶಿವು ಅವರು ದೇವಸ್ಥಾನದ ಕೆಳಗಡೆಗೆ ಬಂದಿದ್ದಾದಮೇಲೆ ಬಾಳೆಹಣ್ಣು ತೊಗೊಂಡಿದ್ರು. ಬಾಳೆಹಣ್ಣೆಲ್ಲ ಅಲ್ಲಿ ಕಲ್ಲು ಮೇಲೆ ಹಾಕಿದರೆ ತುಂಬ ಕೋತಿಗಳು ಬಂದು ನೋಡಿ ಹೆಂಗೆ ತೊಗೊಂಡು ಬಾಚಿಕೊಂಡು ಓಡೋಗ್ತೈತೆ. ತುಂಬ ಅಂದರೆ ತುಂಬ ಕೋತಿಗಳು ಬಂದಿತ್ತು. ನಾವೆಲ್ಲ ಅದು ವಿಡಿಯೋನೇ ಮಾಡೋಕ್ಕಾಗಿಲ್ಲ. ಫಾಸ್ಟಾಗಿ ಎಲ್ಲ ಕೋತಿಗಳು ಒಂದೇ ಸರಿ ಬಂದುಬಿಡ್ತಾಯಿದ್ವು. ಅಲ್ಲಿ ಕಾಣಿಸ್ತಿದೆ ಅನ್ಕೊತಾ ಇದ್ದೀನಿ ನಿಮಗೆ ಚಿಕ್ಕದಾಗಿ ವಿಡಿಯೋದ್ರಲ್ಲಿ. ಅದು ಫೋನ್ ಸರಿಯಾಗಿ ಯಾವ ಕಡೆ ಇಟ್ಕೊಂಡಿದ್ದೀನಿ ಅಂತಲೇ ಗೊತ್ತಿಲ್ಲ ಹಂಗೆ. ಆಮೇಲೆ ಇಲ್ಲಿ ಇನ್ನೊಂದು ದೇವಸ್ಥಾನ ಇತ್ತು, ಮೈಸೂರಮ್ಮ ದೇವಸ್ಥಾನ ಅಂತೇಳ್ಬಿಟ್ಟು. ಅಲ್ಲಿಗೆ ಹೋಗಿ ಒಂದೇ ಒಂದು ಕೋತಿ ಇತ್ತು, ಬೇರೆ ಇನ್ಯಾವ ಕೋತಿಗಳು ಇರಲಿಲ್ಲ ಅಲ್ಲಿ. ಆ ಕೋತಿ ಅಂತೂ ಫುಲ್ಲು ಹೊಟ್ಟೆ ಹಸ್ಕೊಬಿಟ್ಟು ಇಷ್ಟು ಚೆನ್ನಾಗಿ ಮನುಷ್ಯರು ಕೇಳಂಗೆ ಕೇಳಿಬಿಟ್ಟು ನನಗೆ ಏನಾದರೂ ಕೊಡಿ ತಿನ್ನೋಕ್ಕೆ ಅಂತೇಳ್ಬಿಟ್ಟು ನೀಟಾಗಿ, ಅಂದರೆ ನಮ್ಮ ಜೊತೆಯಲ್ಲೇ ಬಂದು ಕೇಳಿ ಇಸ್ಕೊಂಡು ತಿನ್ನಂಗೆ ತಿಂತಾಯಿತ್ತದು. ಅದು ತುಂಬ ಹೊಟ್ಟೆ ಹಸ್ಕೊಂಡ್ಬಿಟ್ಟಿದೆ ಪಾಪ. ಬಿಸ್ಕೆಟ್ ಹಾಕಿದ ತಕ್ಷಣ ಯಾವುದಾದ್ರೂ ಕೋತಿ ಬರುತ್ತಾ ಅಂತೇಳ್ಬಿಟ್ಟು ಪಚ ಪಚ ಅಂತ ಫಾಸ್ಟಿಗೆ ತಿಂತಾಯಿತ್ತು ನೋಡಿ. ಈ ಕಡೆ ಬರ್ತಾಯಿಲ್ಲ, ಆ ಕಡೆ ಸೈಡಿಗೆ ಬಚ್ಚಿಕೊಂಡು ತಿಂತಾಯಿದ್ದೆ ಪಾಪ. ಇಲ್ಲಿ ಒಂದು ಕಡೆ ಹಾಕಿದ್ದಾರೆ ನಮ್ಮ ಮನೆಯವರು, ಆದರೂ ತಿಂತಾಯಿಲ್ಲ ಅದು. ಲಾಸ್ಟ್ ಫೈನಲ್ ಒಂದು ಫ್ಯಾಮಿಲಿ ಫೋಟೋ ತೊಗೊಂಡು. ಸೊ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ ಯು ಆಲ್. ಎಲ್ಲರೂ ಹಿಂಗೆ ನೋಡ್ತಾರೆ, ಹಿಂಗೆ ಸಪೋರ್ಟ್ ಮಾಡ್ತಾರೆ ಅಂತೇಳಿ.